ಹಾಯ್ ಸ್ನೇಹಿತರೆ, ನಮಸ್ಕಾರ. ನಿಮ್ಮ ಆತ್ಮೀಯ ಮಣಿಕುಮಾರ್ ಮಂಚನಲ್ಲಿ ಮಾತಾಡ್ತಾ ಇದ್ದೀನಿ. ಹಲವಾರು ವಿಡಿಯೋಸ್ ನೀವು ನೋಡಿದೀರಾ, ಸಬ್ಸ್ಕ್ರೈಬ್ ಮಾಡಿದೀರಾ, ಲೈಕ್ ಮಾಡಿದೀರಾ, ತುಂಬಾನೇ ಖುಷಿ ಆಯ್ತು. ಅದೇ ರೀತಿ ಈ ವಿಡಿಯೋನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಏನಾದ್ರೂ ಆಗು ಹೋಗುಗಳಿದ್ರೆ ಕಮೆಂಟ್ ರೂಪದಲ್ಲಿ ತಿಳಿಸಿ. ಇವತ್ತು ಒಂದು ಹೊಸ ವಿಷಯ ಇಟ್ಕೊಂಡು ನಿಮ್ ಮುಂದೆ ಬಂದಿದ್ದೀನಿ. ಈ ಬೈಕ್ ಟ್ಯಾಕ್ಸಿ ಬಗ್ಗೆ ಯಾವುದೇ ಹೊರಗಡೆ ಹೋದ್ರೂ, ಮೀಡಿಯಾದಲ್ಲಿ ನೋಡಿದ್ರು ಇದ್ರ ಬಗ್ಗೆನೇ ಒಂದು ಚರ್ಚೆ ನಡೀತಾ ಇದೆ. ಈ ಬೈಕ್ ಟ್ಯಾಕ್ಸಿ ಬೇಕೇ ಬೇಡವೆ ಅಂತ. ಇದ್ರ ಬಗ್ಗೆ ಒಂದು ವರ್ಗ ಇದೆ, ಆಟೋಕ್ ಸಂಬಂಧಪಟ್ಟ ವರ್ಗನ ಕೇಳಿದ್ರೆ ಅವ್ರು ಹೇಳ್ತಾರೆ, ಸರ್ ನಾವು ಲಕ್ಷಾಂತರ ರೂಪಾಯಿ ಹಾಕಿ ಬಂಡವಾಳ ಹಾಕಿ ಆಟೋ ತಗೊಂಡಿದೀವಿ, ನಾವು ಟ್ಯಾಕ್ಸ್ ಕಟ್ತೀವಿ ಸರ್ಕಾರಕ್ಕೆ, ಇದು ನಿಮ್ಗೆ ಪ್ರತಿಯೊಂದು ಪಬ್ಲಿಕ್ಗೂ ಅನುಕೂಲವಾಗಿದೆ, ಅದರಿಂದ ನಾವು ಬೈಕ್ ಟ್ಯಾಕ್ಸಿನ ವಿರೋಧ ಮಾಡ್ತೀವಿ, ನಮ್ಗೆ ಆಟೋನೇ ಅನುಕೂಲ ಅಂತ ಬಿಟ್ಟು ಒಂದು ವರ್ಗ ಹೇಳುತ್ತೆ. ಇನ್ನೊಂದು ವರ್ಗ ಕೇಳಿದ್ರೆ, ಸರ್ ಎಷ್ಟೋ ನಿರುದ್ಯೋಗಿಗಳು, ಈ ಕಾಲೇಜ್ ಓದೋರು ಬೈಕ್ ಇಟ್ಕೊಂಡು ತನ್ನ ಸ್ಕೂಲ್ ಫೀಸ್ಗಾಗಿರ್ಬೋದು, ಈ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಬೈಕ್ ಟ್ಯಾಕ್ಸ್ ರೈಡ್ ಮಾಡ್ತಾ ಇದಾರೆ. ಕೆಲವು ಪಬ್ಲಿಕ್ ಅದ್ರ ಬಗ್ಗೆ ಸಪೋರ್ಟ್ ಮಾಡೋರು ಇದ್ದಾರೆ. ಸರ್ ನಾವು ಒಬ್ಬರೇ ಓಡಾಡ್ಬೇಕಂದ್ರೆ ಅಷ್ಟೊಂದು ಹಣ ಕೊಟ್ಟು ಆಟೋದಲ್ಲಿ ಹೋಗಕ್ ಆಗಲ್ಲ, ಬೈಕ್ ಆದ್ರೆ ಸ್ವಲ್ಪ ಬಜೆಟ್ ನಮ್ಗೆ ಕಡಿಮೆ ಆಗುತ್ತೆ, ನಾವ್ ಹೇಳಿ ಜಾಗಕ್ಕೆ ಹೋಗಿ ತಲುಪುತ್ತೆ, ಅದು ಮನೆ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಟೈಮ್ ಸರಿಯಾಗಿ ತಲುಪಿಸ್ತಾರೆ ಅಂತ. ಅದನ್ನು ಸರಿ ಅನ್ನೋ ವರ್ಗ ಒಂದಿದೆ. ನಾನ್ ಹೇಳೋದು ಏನಂದ್ರೆ, ಇದು ಸರಿನಾ ಇದು ತಪ್ಪ ಅಂತ ನಾನು ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಸರ್ಕಾರನೇ ಇದು ಗೊಂದಲಮಯವಾಗಿದೆ, ಸರ್ಕಾರಕ್ಕೂ ಗೊಂದಲಮಯವಾಗಿದೆ. ಇದು ತೀರ್ಪು ಕೊಡೋದಾ ಬೇಡವಾ ಅಂತ. ಹಲವಾರು ಸ್ಟೇಟ್ ನಲ್ಲಿ ಇದಕ್ಕೆ ಪರ್ಮಿಷನ್ ಇದೆ, ಕೆಲವು ಸ್ಟೇಟ್ ನಲ್ಲಿ ಇದಕ್ಕೆ ಪರ್ಮಿಷನ್ ಇಲ್ಲ. ಈ ಸರ್ಕಾರ ಏನಾಗಿದೆ, ಕೋರ್ಟ್ ಮೆಟ್ಲತ್ತಿದೆ. ಕೋರ್ಟ್ ಅಲ್ಲಿ ಹೇಳಿದೆ, ಹೈಕೋರ್ಟ್ ಅಲ್ಲಿ ಇದು ಈ ಮುಂಚೆಯಿಂದಾನು ಇದು ಮುಂದಕ್ಕೆ ಬರ್ತಾನೆ ಇದೆ. 3-4 ವರ್ಷದಿಂದಾನು ಇದು ಪೋಸ್ಟ್ಪೋನ್ ಆಗ್ತಾನೆ ಬರ್ತಾ ಇದೆ. ಈಗ ಜೂನ್ 24ಕ್ಕೆ ಬಂದಿದೆ. ಅಂದ್ರೆ ಅವ್ರ ತೀರ್ಪು ಕೊಡೋವರೆಗೂ ಯಾರು ಬೈಕ್ ಟ್ಯಾಕ್ಸಿ ಓಡ್ಸಂಗಿಲ್ಲ. ಆದ್ರೆ ಹೈಕೋರ್ಟ್ ತೀರ್ಮಾನನ ಪ್ರತಿಯೊಬ್ರು ಗೌರವಿಸಲೇಬೇಕಾಗುತ್ತೆ. ಹೈಕೋರ್ಟ್ ಏನ್ ತೀರ್ಪು ಕೊಡುತ್ತೋ ಅದಕ್ಕೆ ಎಲ್ಲರೂ ಬದ್ಧರಾಗಿರ್ಬೇಕಾಗುತ್ತೆ, ಬೈಕ್ ಟ್ಯಾಕ್ಸಿ ಅವರು ಬದ್ಧರಾಗಿರ್ಬೇಕಾಗುತ್ತೆ, ಅದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕೂ ಮುಂಚೆ ಸಣ್ಣದಾಗಿ ನಾನು ಕೋರ್ಟ್ ಕೇಳ್ತಾ ಇರೋ ಮಾತಲ್ಲ, ಇದು ಸರ್ಕಾರಕ್ಕೆ ಮಾಡ್ಕೊಂತ ಇರೋ ಒಂದು ಮನವಿ. ಏನು ಅಂದ್ರೆ, ಸರ್ ನೀವೊಂದು ಮಂತ್ರಿ ಪದವಿಗೆ ಬರ್ಬೇಕಂದ್ರೆ, ಒಂದು ಶಾಸಕರ ಪದವಿಗೆ ಬರ್ಬೇಕಂದ್ರೆ ಅಷ್ಟೇ ಯಾಕೆ, ಮುಖ್ಯಮಂತ್ರಿ ಪದವಿಗೆ ಬರ್ಬೇಕಂದ್ರೆ ಪಬ್ಲಿಕ್ ಸಪೋರ್ಟ್ ಇದ್ರೇನೆ, ಪಬ್ಲಿಕ್ ವೋಟ್ ಹಾಕಿದ್ರೆ ಮಾತ್ರನೇ ನೀವು ಆ ಸೀಟಲ್ಲಿ ಕುತ್ಕೊಂತೀರಾ. ಹಾಗೆ ಇದೂನು ನೀವು ಒಂದು ಸರ್ವೆ ಮಾಡಿ ಪಬ್ಲಿಕ್ ಅಲ್ಲಿ ಹೋಗಿ, ಅಂದ್ರೆ ಅದು ಮೀಡಿಯಾ ಮುಖಾಂತರನೇ ಆಗಿರ್ಬೋದು, ಯಾವ್ದನ ಒಂದು ಮುಖಾಂತರ ನೀವು ಪಬ್ಲಿಕ್ ನ ಭೇಟಿಯಾಗಿ ಬೈಕ್ ಟ್ಯಾಕ್ಸಿ ಅನುಕೂಲನ ಅನಾನುಕೂಲನ ನಿಮಗ್ ಬೇಕೇ ಬೇಡವೆ ನೀವು ಸರ್ವೆ ಮಾಡಿದಾಗ ಯಾವ್ದು ಒಮ್ಮತದ ಸಮ್ಮತಿ ಇರುತ್ತೋ ಪಬ್ಲಿಕ್, ಅದಕ್ಕೆ ನೀವು ತೀರ್ಮಾನ ತಗೊಳ್ಳಿ. ಅದು ಆಟೋನೇ ಆಗಿರ್ಬೋದು, ಇಲ್ಲ ಬೈಕ್ ಟ್ಯಾಕ್ಸಿನೇ ಆಗಿರ್ಬೋದು. ಪಬ್ಲಿಕ್ ಏನ್ ತೀರ್ಮಾನ ತಗೊಳುತ್ತೋ ಅದಕ್ಕೆ ನೀವು ಬದ್ರಾಗಿ. ಯಾಕಂದ್ರೆ ಎಲ್ಲೇ ಒಂದು ಶಬ್ದ ಮಾಲಿನ್ಯ ಆಗ್ತಾ ಇತ್ತು ಅನ್ಕೊಳ್ಳಿ, ಪಬ್ಲಿಕ್ ಬಂದು ಹೇಳಿದ್ರೆ ಆ ಶಬ್ದ ಮಾಲಿನ್ಯನ ತೆಗೆದಾಕ್ತೀರಾ. ಯಾವುದೇ ಒಂದು ಕೆಟ್ಟ ರಸ್ತೆ ಇದೆ ಅನ್ಕೊಳ್ಳಿ, ಪಬ್ಲಿಕ್ ಎಲ್ಲರೂ ಸರಿ ಸರ್ ರಸ್ತೆ ಓಡಾಡಕ್ ಆಗ್ತಾ ಇಲ್ಲ ಅಂದ್ರೆ ಆ ರಸ್ತೆನ ನೀವು ಸರಿ ಮಾಡ್ತೀರಾ. ನೀವೇನೇ ಆಗು ಹೋಗುಗಳು ಪಬ್ಲಿಕ್ ನಲ್ಲಿ ಕೇಳೇ ನೀವು ತೀರ್ಮಾನ ತಗೊಳ್ಳೋದು. ಪಬ್ಲಿಕ್ ಹೇಳಿದ್ರೆ ಮಾತ್ರನೇ ನೀವು ಸರಿ ಮಾಡೋದು, ಪಬ್ಲಿಕ್ ಹೇಳಿಲ್ಲ ಅನ್ಕೊಳ್ಳಿ ನೀವು ಸರಿ ಮಾಡೋದಿಲ್ಲ. ಅದರಿಂದ ಇದು ಪಬ್ಲಿಕ್ ತೀರ್ಮಾನಕ್ಕೆ ಬಿಟ್ಬಿಡಿ. ಪಬ್ಲಿಕ್ ಏನ್ ಹೇಳ್ತಾರೋ, ನಮಗ್ ಯಾವ್ದು ಸರಿ ಯಾವ್ದು ತಪ್ಪಂತಾರೋ ಅದಕ್ಕೆ ತೀರ್ಮಾನ ತಗೊಂಡು ನೀವು ಭದ್ರಾಗಿ ಅಂತ ಈ ಮೂಲಕ ನಾನು ಕೇಳ್ಕೊಂತಾ ಇದೀನಿ. ಯಾಕಂದ್ರೆ ಬೈಕ್ ಟ್ಯಾಕ್ಸಿ ಓಡಿಸಿ ಸುಮಾರು ಜನ ಜೀವನ ಮಾಡೋರು ಇದ್ದಾರೆ, ಲಕ್ಷಾಂತರ ಜನ ಜೀವನ ಮಾಡೋರು ಇದ್ದಾರೆ. ಅದು ಯುವಕರಿಗೆ ಅನುಕೂಲನೂ ಆಗ್ತಾ ಇದೆ, ತಂದೆ ತಾಯಿಗೆ ಹೊರೆ ಆಗ್ತಾ ಇಲ್ಲ, ಸ್ಕೂಲ್ ಫೀಸ್ನು ಅವರೇ ಓಡಿಸ್ಕೊಂಡು ಕಟ್ಕೊಂತಾ ಇರೋದು ನಾನು ಕೇಳ್ಪಟ್ಟೆ. ಅದೇ ರೀತಿ ಆಟೋ ಚಾಲಕರ ಬಗ್ಗೆನೂ ಹೇಳ್ತೀನಿ. ಅವರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ, ಟ್ಯಾಕ್ಸ್ ಕಟ್ತಾರೆ ಸರ್ಕಾರಕ್ಕೆ. ಮಳೆ ಬಿಸಿಲು ಎಲ್ಲದಕ್ಕೂ ಆಟೋ ಅನುಕೂಲನೂ ಆಗಿರುತ್ತೆ, ಎಲ್ಲದಕ್ಕೂ ಸೇಫ್ಟಿ ಅನ್ನೋದು ನಾನು ಒಪ್ಕೊಳ್ಳೋಂತ ನಿಜಾನೇ, ನಾನೇ ಅಂತಲ್ಲ ಎಲ್ಲರೂ ಒಪ್ಕೊಳ್ಳೋಂತ ನಿಜಾನೇ. ಯಾವ್ದು ಸರಿ ಯಾವ್ದು ತಪ್ಪು ಹಿರಿಯರು ಅಂದ್ರೆ ಸರ್ಕಾರ ಕುಂತು ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ, ಎಲ್ಲಾರ್ಗೂ ಒಳ್ಳೇದಾಗೋ ತರ ನೀವು ಬೆಂಬಲಿಸಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದೀನಿ. ನಿಮ್ಮೆಲ್ಲ ಆತ್ಮೀಯ ಮಣಿಕುಮಾರ್ ಅಪ್ಪುಗೆ ಚಾನೆಲ್ ಕಡೆಯಿಂದ